ನಟ ದರ್ಶನ್ ಕೊಲೆ ಪ್ರಕರಣ ರಾಜಕೀಯ ದಾಳಕ್ಕೆ ಬಲಿಯಾದರೆ ನಟ ತೂಗುದೀಪ ದರ್ಶನ್. ವಿಶೇಷ ವರದಿ ಕ್ಯಾಪ್ಟನ್ ಮಲ್ಲಿನಾಥ್ ಬಳ್ಳಾರಿಕರ್. ನಟ ತೂಗುದೀಪ ದರ್ಶನ್ ಹೆಸರು ಕೇಳಿದ್ರೆ ಕನ್ನಡ ಚಿತ್ರರಂಗದ ಅತ್ಯಂತ ಜನಪ್ರಿಯ ನಟರಲ್ಲಿ ಒಬ್ಬರು ಎಂಬುದು ಎಲ್ಲರಿಗೂ ಗೊತ್ತು. ಆದರೆ ಇಂದು ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲು ಶಿಕ್ಷೆ ಅನುಭವಿಸಿದ ನಂತರ ಸಾರ್ವಜನಿಕ ವಲಯದಲ್ಲಿ ಅನೇಕ ಪ್ರಶ್ನೆಗಳು ಕೇಳಿ ಬರ್ತಾ ಇವೆ. ಈ ಪ್ರಕರಣದಲ್ಲಿ ಮೂಲ ದೂರು ನೀಡಿದ್ದು ಯಾರು? ತನಿಖೆಯ ಆರಂಭ ಹೇಗೆ ಆಯಿತು? ಪ್ರಕರಣದ ಸಂಪೂರ್ಣ ದಾಖಲೆಗಳು ಸಾರ್ವಜನಿಕರಿಗೆ ಯಾಕೆ ಲಭ್ಯವಾಗ್ತಾ ಇಲ್ಲ ಎಂಬ ಪ್ರಶ್ನೆಗಳು ಅಭಿಮಾನಿಗಳಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಕೆಲವು ಅಭಿಮಾನಿಗಳ ಅಭಿಪ್ರಾಯದಂತೆ ಇದು ಕೇವಲ ಒಂದು ಕ್ರಿಮಿನಲ್ ಪ್ರಕರಣವಲ್ಲ, ಅದರ ಹಿಂದೆ ರಾಜಕೀಯ ಪ್ರಭಾವ ಅಥವಾ ಒತ್ತಡವೂ ಇರಬಹುದೇ ಎಂಬ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪ್ರಕರಣ ಆಳ ಮತ್ತು ಅಗಲದ ಕುರಿತು ಮತ್ತಷ್ಟು ಸಮಗ್ರ ತನಿಖೆ ನಡೆಯಬೇಕೆಂಬ ಒತ್ತಾಯ ಕೇಳಿ ಬರ್ತಾ ಇದೆ. ಮಂಡ್ಯ ಲೋಕಸಭಾ ಚುನಾವಣೆಯ ವೇಳೆ ನಟ ದರ್ಶನ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿದ್ದ ಸುಮಲತಾ ಅಂಬರೀಶ್ ಪರ ಪ್ರಚಾರ ನಡೆಸಿದ್ರು. ಈ ರಾಜಕೀಯ ನಿಲುವು ಅವರಿಗೆ ಹಿನ್ನಡೆಯಾಯಿತೆ ಎಂಬ ಪ್ರಶ್ನೆಗಳನ್ನ ಕೆಲ ಅಭಿಮಾನಿಗಳು ಎತ್ತುತ್ತಿದ್ದಾರೆ. ಆದರೆ ಇದಕ್ಕೆ ಯಾವುದೇ ಅಧಿಕೃತ ಸಾಕ್ಷ್ಯ ಅಥವಾ ದೃಢೀಕರಣ ಇದುವರೆಗೆ ಲಭ್ಯವಾಗಿಲ್ಲ. ಇನ್ನೊಂದು ಕಡೆ ರೇಣುಕಾಸ್ವಾಮಿ ಸಾವಿನ ಪ್ರಕರಣದಲ್ಲಿ ಸರ್ಕಾರ ಮತ್ತು ತನಿಖಾ ಸಂಸ್ಥೆಗಳು ತೋರಿದ ಆಸಕ್ತಿ ಇತರ ಗಂಭೀರ ಅಪರಾಧ ಪ್ರಕರಣಗಳಲ್ಲೂ ಕೂಡ ಸಮಾನವಾಗಿ ಕಂಡುಬಂದಿದೆಯೇ ಎಂಬ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇವೆ. ಹುಬ್ಬಳ್ಳಿಯ ಕಾಲೇಜ್ ಆವರಣದಲ್ಲಿ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಹತ್ಯೆ ಪ್ರಕರಣ ಸೇರಿದಂತೆ ರಾಜ್ಯದಲ್ಲಿ ನಡೆದ ಹಲವು ಸಂಚಲನಕಾರಿ ಘಟನೆಗಳ ಬಗ್ಗೆ ಸರ್ಕಾರದ ಪ್ರತಿಕ್ರಿಯೆ ಮತ್ತು ಕ್ರಮಗಳ ಕುರಿತು ಹೋಲಿಕೆಗಳು ನಡೆಯುತ್ತಿವೆ. ಎಲ್ಲಾ ಪ್ರಕರಣದಲ್ಲೂ ಇದೇ ರೀತಿ ನ್ಯಾಯ ಮತ್ತು ತನಿಖಾ ಮಾನದಂಡಗಳು ಅನ್ವಯವಾಗುತ್ತದೆ ಎಂಬುದು ಸಾರ್ವಜನಿಕರ ಚರ್ಚೆಯ ವಿಷಯವಾಗಿದೆ. ಆದರೆ ನ್ಯಾಯಾಲಯದ ವಿಚಾರಣೆಯಲ್ಲಿರುವ ಯಾವುದೇ ಪ್ರಕರಣದಲ್ಲಿ ಅಂತಿಮ ಸತ್ಯಾಂಶವನ್ನ ನ್ಯಾಯಾಲಯವೇ ನಿರ್ಧರಿಸಬೇಕಾಗಿದ್ದು, ಆರೋಪ ಸಾಬೀತಾಗಿರುವವರೆಗೂ ಆರೋಪಿಯನ್ನ ಅಪರಾಧಿ ಎಂದು ಪರಿಗಣಿಸುವುದಿಲ್ಲ ಎಂಬುದು ಕಾನೂನಿನ ಮೂಲ ತತ್ವವಾಗಿದೆ. ದರ್ಶನ್ ಪ್ರಕರಣದಲ್ಲಿ ನಿಜವಾಗಿಯೂ ರಾಜಕೀಯ ಪ್ರಭಾವ ಇದೆಯೇ ಅಥವಾ ಇದು ಕೇವಲ ಕಾನೂನು ಪ್ರತಿಕ್ರಿಯೆಯ ಭಾಗವೇ ಎಂಬ ಪ್ರಶ್ನೆಗಳು ಉತ್ತರ ಇನ್ನೂ ಸಿಗಬೇಕಾಗಿದೆ. ತನಿಖೆ ದಾಖಲೆಗಳು ನ್ಯಾಯಾಲಯದ ವಿಚಾರಣೆ ಹಾಗೂ ಅಂತಿಮ ತೀರ್ಪುಗಳನ್ನೇ ಅವಲಂಬಿಸಬೇಕಾಗಿದೆ. ಪ್ರಸ್ತುತ ಈ ಪ್ರಕರಣದಲ್ಲಿ ಕನ್ನಡಿಗರ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಹುಟ್ಟುಹಾಕಿದ್ದು, ಅಭಿಮಾನಿಗಳನ್ನ ಕಾಡ್ತಾ ಇರುವ ಕಟ್ಟಕಡೆಯ ಪ್ರಶ್ನೆ ಒಂದೇ: ನಟ ದರ್ಶನ್ ವಿರುದ್ಧ ಕ್ರಮ ಸಂಪೂರ್ಣವಾಗಿ ಕಾನೂನಿನ ಪ್ರಕಾರ ನಡೆಯುತ್ತಿದೆಯೇ ಅಥವಾ ಇದರ ಹಿಂದೆ ಇನ್ನೇನಾದರೂ ಕಾರಣಗಳಿದೆಯೇ? ಈ ಕರಡು ಅಭಿಪ್ರಾಯಗಳು ಮತ್ತು ಸಾರ್ವಜನಿಕವಾಗಿ ಚರ್ಚೆಯಾಗ್ತಿರುವ ಪ್ರಶ್ನೆಗಳನ್ನ ಸುದ್ದಿ ಶೈಲಿಯಲ್ಲಿ ಪ್ರಸ್ತುತಪಡಿಸ್ತಾ ಇದೆ. ರಾಜಕೀಯ ಉದ್ದೇಶ ಅಥವಾ ಸಂಚು ನಡೆದಿದೆ ಎಂಬುದಕ್ಕೆ ದೃಢವಾದ ಸಾಕ್ಷ್ಯವಿಲ್ಲದ ಕಾರಣ ಅದನ್ನ ಆರೋಪವಾಗಿ ಅಲ್ಲ, ಪ್ರಶ್ನೆಯ ರೂಪದಲ್ಲಿ ಮಾತ್ರ ಉಲ್ಲೇಖಿಸಲಾಗಿದೆ.